guys, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಸಬ್ಸ್ಕ್ರೈಬ್ ಮಾಡಿ. ಒಂಥರ ಪಾಪ ನೀನ್ ಹೇಳ ಸಬ್ಸ್ಕ್ರೈಬ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ನಮಸ್ಕಾರ ಗೈಸ್, ಇವತ್ತು ನಾವು ಎಗ್ ಬಿರಿಯಾನಿ ಮಾಡ್ತಾ ಇದೀವಿ. ಅದು ಯಾವ ತರ ಮಾಡ್ತಾ ಇದೀವಿ ಅಂತ ನಾವು ಇವತ್ತು ನಮ್ಮ ಚೀಫ್ ಗೆಸ್ಟ್ ನ ಕರ್ಸಿದೀವಿ. ಸೊ ಇವ್ರ ಹೆಸರೇನು? ಹರ್ಷ ಅಂತ ಇವ್ರ ಹೆಸರು. ಇವತ್ತು ಎಗ್ ಬಿರಿಯಾನಿ ಯಾವ ತರ ಮಾಡ್ಬೇಕು. ಸೊ ಹರ್ಷ ಅವ್ರು ಯಾವ ತರ ಚೀಫ್ ಗೆಸ್ಟ್ ಆಗಿದಾರೋ ಅದೇ ತರ ನಮ್ ನಾನಿ ಅವರು ಚೀಫ್ ಗೆಸ್ಟ್ ಆಗಿ ಬಂದವ್ರೆ. ಅವ್ರಿಗೆ ಹೇಳೋಣ ಇವತ್ತು ಯಾವ ತರ ಮಾಡ್ಬೇಕು ಎಗ್ ಬಿರಿಯಾನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ರು ಸಬ್ಸ್ಕ್ರೈಬ್ ಮಾಡಿ. ಒಂಥರ ಪಾಪ ನೀನ್ ಹೇಳ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಯ್ ಗೈಸ್, ನಮ್ಮ ಹರ್ಷ ಏನಿದ್ದಾರೆ ಇವರು ಚೀಫ್ ಗೆಸ್ಟ್. ಇವರು ABCD ಚೆನ್ನಾಗಿ ಹೇಳ್ತಾರೆ. ಸೊ ಹಂಗೆ ಕೇಳಿಸ್ಕೊಳ್ಳಿ. ಹಂಗೆ ಹೇಳಿ ಹರ್ಷ ಅವ್ರೆ. ABCD EFGHIJ KLMNOP QRSTUVWXYZ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದ್ಸರಿ ಓಕೆ, ಥ್ಯಾಂಕ್ ಯು. ನಿಮ್ಮ ನೇಮು ಏನಿದೆ ಸ್ಪೆಲ್ಲಿಂಗ್ ಹೇಳಿ. ಮೈ ನೇಮ್ ಇಸ್ ಹರ್ಷ. ಓಕೆ, ವಿಚ್ ಕ್ಲಾಸ್ ಯು ಆರ್ ಸ್ಟಡಿ? I am studying UKG A1. ಸೊ ಗೈಸ್, ಇವರು UKG ಅಲ್ಲಿ ಓದ್ತಾ ಇದ್ದಾರೆ. ಸ್ಪೆಲ್ಲಿಂಗ್ಸ್ ಎಲ್ಲ ಚೆನ್ನಾಗಿ ಹೇಳ್ತಾರೆ. ಸೊ ಹರ್ಷ ಅವರೇ ಚೆನ್ನಾಗಿ ಹೇಳ್ತೀರಾ ಸ್ಪೆಲ್ಲಿಂಗ್ಸ್ ಎಲ್ಲ? ಏನು ಹೇಳಿದ್ರು ಹೇಳ್ತೀರಾ? ಏಮಂತ ಸ್ಪೆಲ್ಲಿಂಗ್ ಹೇಳಿ. ಗೊತ್ತಿಲ್ಲ ಹೇಳ್ತೀರಾ ಅಂದರೆ ಇನ್ಯಾವುದು? ನಿಧಾನ ಕೇಳಬೇಡ, ಜೋರಾಗಿ ಹೇಳು. ವಿಡಿಯೋ ಕೇಳು. ಈ ಕನ್ನಡದಲ್ಲಿ ಮಾತಾಡು. ನಂದ ಏನ ಹೇಳು ಪರವಾಗಿಲ್ಲ. ಹೇಳು ಪರವಾಗಿಲ್ಲ. ನಂದಿ ಬೆಟ್ಟ. ಸ್ಪೆಲ್ಲಿಂಗ್ ಏನು? NANDI ನಂದಿ. ಓಕೆ, ನಾನಿ. ನಾನಿ ಇನ್ನೊಂದ್ಸರಿ ಹೇಳ ಹೇಳ. ಸ್ಪೆಲ್ಲಿಂಗ್ ಹೇಳ. ನಾನಿ ಅಲ್ಲ. ಇವಾಗ ಎಗ್ ಬಿರಿಯಾನಿ ಮಾಡಕ್ಕೆ ಏನೇನು ತಯಾರಿ ಮಾಡ್ಕೊಬೇಕು ಅಂತ ಹೇಳ್ತೀನಿ, ಬನ್ನಿ. ಫಸ್ಟ್ ಈರುಳ್ಳಿ ಕಟ್ ಮಾಡ್ಕೊಬೇಕು. ಈ ಥರ ಯಾವ್ಯಾವ ಥರ ಏನೇನು ಕಟ್ ಮಾಡ್ಕೊಬೇಕು ಹಂಗೆ ಹೇಳ್ತೀನಿ, ಹಂಗೆ ವೆಯ್ಟ್ ಮಾಡಿ. ಹಂಗೆ ಫಸ್ಟ್ ಈರುಳ್ಳಿ ಈ ಥರ ಕಟ್ ಮಾಡ್ಕೊಳ್ಳಿ. ಇವಾಗ ನಾವು ನೌಕಾಲ್ ಕಟ್ ಮಾಡ್ಕೊತಾ ಇದ್ದೀವಿ. ನೀವು ಎಷ್ಟು ಮಾಡ್ತೀರೋ ಅಷ್ಟು ಡಿಪೆಂಡ್ ಆಗಿರುತ್ತೆ ಆ ನೌಕಾಲ್ ಕಟ್ ಮಾಡ್ಕೊಳ್ಳೋದು. ಅದಕ್ಕೆ ನಾವು ಒಂದು ಕಟ್ ಮಾಡ್ಕೊತಾ ಇದ್ವಿ ಅಷ್ಟೇ. ನಾವು 4 ಜನಕ್ಕಷ್ಟೇ, ಅದಕ್ಕೆ ಇವಾಗ ಕಟ್ ಮಾಡ್ಕೊತಾ ಇದ್ವಿ. ಹಂಗೆ ವೆಯ್ಟ್ ಮಾಡಿ. ಹಂಗೆ ಬೆಳ್ಳುಳ್ಳಿ ಒಂದು 4-5 ಎತ್ಕೊಬೇಕು. ಅವನ್ನ ಬಿಡಿಸ್ಕೊಂಡು ಹಾಕಬೇಕು. ನೋಡಿ, ಇಲ್ಲಿ ಟೊಮೊಟೊ ಇದೆ, ಇಲ್ಲಿ ಈರುಳ್ಳಿ ಇದೆ, ನೌಕೋಲ್ ಇದೆ, ಹಾಗೆ ಇಲ್ಲಿ ಬೆಳ್ಳುಳ್ಳಿ ಸಹ ಇದೆ. ಎಣ್ಣೆ ಸ್ವಲ್ಪ ಅಟ್ಕೊಬೇಕು. ಇವಾಗ ಎಣ್ಣೆ ಅಟ್ಕೊಬೇಕು. ಇವಾಗ ನೋಡಿ ಯಾವ ಥರ ಅಟ್ತವ್ರೆ ನಮ್ಮವರು ಅಂತ. ಹಂಗೆ ಇರಿ, ಸ್ವಲ್ಪ ಕುದಿಸ್ಬೇಕು. ಫಸ್ಟು ಈರುಳ್ಳಿನ ಹಾಕ್ಕೊಬೇಕು. ಎಣ್ಣೆ ಬಾಯ್ಲ್ ಆದಮೇಲೆ ಎಣ್ಣೆ ಕುದಿಸುತ್ತೆ, ಈ ಥರ ಸೌಂಡ್ ಬರುತ್ತೆ. ಆಮೇಲೆ ಈರುಳ್ಳಿನ ಸ್ವಲ್ಪ ಹಾಕ್ಕೊಬೇಕು. ನೋಡಿ ಈ ಥರ ಕಲಿಸ್ಬೇಕು. ಸ್ವಲ್ಪ ಸೌಂಡ್ ನೋಡಿ ಹಂಗೆ ವೆಯ್ಟ್ ಮಾಡಿ. ಹಂಗೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ. ಹಂಗೆ ಎಣ್ಣೆಯಲ್ಲಿ ಬಾಯ್ಲ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇವಾಗ ಸ್ವಲ್ಪ ಹಾಕ್ಕೊಬೇಕು. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಪೇಸ್ಟ್ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ನಾವು ನ್ಯಾಚುರಲ್ ಆಗಿ ಹಾಕ್ತಾಯಿದ್ದೀವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಕಲಿಸ್ಬೇಕು ಸ್ವಲ್ಪ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತೈತೆ, ಘಮ ಅಂತೈತಿ. ಎಲ್ಲನೂ ಹಾಕ್ಕೊಂಬಿಡ್ಬೇಕು ಈ ಥರ ಎಲ್ಲ. ಇವಾಗ ಏನೇನು ಕಟ್ ಮಾಡ್ಕೊಂಡಿದ್ವಿ ಅದನ್ನೆಲ್ಲ ಹಾಕ್ಕೊಂಬಿಡ್ಬೇಕು. ನೋಡಿ, ಎಲ್ಲ ಹಾಕ್ಕೊಂಡು ಕಲಿಸ್ಬೇಕು. ಇವಾಗ ಸ್ವಲ್ಪ ಪಕ್ಕದಲ್ಲಿರೋವಂಥದ್ದು ಎಗ್ಸು ಬಾಯ್ಲ್ ಆಗ್ತಾಯಿದೆ. ಅದು
ಈ ಥರ ಮನೆಯಲ್ಲಿದ್ದಾಗ ಏನಾದರೂ ಒಂದು ಟ್ರೈ ಮಾಡಬೇಕು ಅಂತ ಮಾಡ್ತಾ ಇರ್ತೀವಿ, ಅದನ್ನ ಕಂಟೆಂಟ್ ರೂಪದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಬಾಯ್ಲ್ ಆಗ್ತಾ ಇದೆ, ಬಾಯ್ಲ್ ಆಗ್ತಾ ಇದೆ, ಕುದೀತಾ ಇದೆ, ಕುದೀತಾ ಇದೆ. ಸೌಂಡ್ ನೋಡಿ, ಚುರ್ 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 ಅಂತ ಇದೆ. ನೋಡಿ ನೋಡಿ ಯಾವ ಥರ ಚುರ್ ಚುರ್ ಅಂತ ಇದೆ ಸೌಂಡ್ ಮಾತ್ರ. ಬೆಂಕಿ ಅಂದ್ಕೊಳ್ಳಿ. ಸ್ಮೆಲ್ ಮಾತ್ರ ಚೆನ್ನಾಗಿ ಬರ್ತೈತೆ, ಘಮ 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 ಅಂತೈತೆ. ನೋಡೋಣ ಫೈನಲ್ ರಿಸಲ್ಟ್ ಯಾವ ಥರ ಬರುತ್ತೆ ಅಂತ. ಚಿಕನ್ ಮಸಾಲ ಹಾಕ್ಕೊಬೇಕು ಇವಾಗ. ಸ್ವಲ್ಪ ಸ್ವಲ್ಪ ಚಿಕನ್ ಮಸಾಲ ಈ ಥರ ಹಾಕ್ಕೊಬೇಕು. ಚಿಕನ್ ಮಸಾಲ ಫಸ್ಟು, ನೆಕ್ಸ್ಟು ಬೇರೆ ಗರಂ ಮಸಾಲ, ನೆಕ್ಸ್ಟು ಗರಂ ಮಸಾಲ ಆಯಿತು, ಚಿಕನ್ ಮಸಾಲ ಆಯಿತು. ಯಾವುದಿದು? ಧನಿಯಾ ಪುಡಿ ಹಾಕ್ಕೊಬೇಕು. ಹಂಗೆ ಬಾಯ್ಲ್ ಆಗ್ತೈತೆ, ಚೆನ್ನಾಗಿ ಬಾಯ್ಲ್ ಆಗ್ತೈತೆ. ನೋಡಿ ಯಾವ ಥರ ಆಗ್ತೈತೆ ಅಂತ. ಇವಾಗ ಅದನ್ನ ಸ್ವಲ್ಪ ಕಲಿಸ್ಬೇಕು. ಹಿಂಗೆ ವೆಯ್ಟ್ ಮಾಡಿ, ಹಿಂಗೆ ಕಲಿಸ್ತಾ ಇದ್ದಾರೆ, ಹಿಂಗೆ ವೆಯ್ಟ್ ಮಾಡಿ, ಕಲಿಸ್ತಾ ಇದ್ದಾರೆ. ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕ್ಕೊಬೇಕು ಅಷ್ಟೇ. ಹಾಗೆ ಬಿಸಿ ನೀರು ಇದು ಸ್ವಲ್ಪ ಹಾಕ್ಕೊಬೇಕು ನೀರು. ಹಾಗೆ ಇವಾಗ ನೋಡಿ ನಮ್ಮೋನ್ ಹಾಕ್ತಾನೆ ನೀರು. ನೀವು ಎಷ್ಟು ಮಾಡ್ಕೊತೀರೋ ಅಷ್ಟ್ರ ಮೇಲೆ ನಾವು ಆಫ್ ಹಾಕ್ಕೊಂಡಿದ್ದೀವಿ ಈ ಕುಕ್ಕರಲ್ಲಿ. ನೀವು ಎಷ್ಟು ಮಾಡ್ಕೊತೀರೋ ಅದು ನಿಮ್ಮ ಮೇಲೆ ಡಿಪೆಂಡು. ನೋಡಿ ನಾವು ಆಫ್ ಹಾಕಿದ್ದೀವಿ ಒಂದು ನಮ್ಮೋನು. ನೋಡಿ ಇದು ಇವಾಗ ಅದನ್ನ ಸ್ವಲ್ಪ ಹೊತ್ತು ಹಂಗೆ ಬಿಡಬೇಕು. ನಾವು ಎಗ್ಸ್ನ ಬಾಯ್ಲ್ ಮಾಡ್ತಾ ಇದ್ದೀವಿ. ನೋಡಿ ಈ ಥರ ಬೇಯಿಸ್ಬೇಕು, ಯಾಕಂದರೆ ಎಗ್ ಬಿರಿಯಾನಿ ಅಲ್ವಾ ಮಾಡ್ತಾ ಇರೋದು. ಎಗ್ ಬಿರಿಯಾನಿ ಮಾಡೋದಕ್ಕೆ ಎಗ್ಸ್ನ ಬಾಯ್ಲ್ ಮಾಡಬೇಕು. ಈ ಥರ ನೀರು ಕುದೀತಾ ಇದೆ ಇವಾಗ. ಹಂಗೆ ಇವಾಗ ಅಕ್ಕಿ ಸ್ವಲ್ಪ ಹಾಕ್ಕೊಬೇಕು. ನಾವು ಅಕ್ಕಿ ಹಾಕ್ಕೊತಾ ಇದ್ದೀವಿ ಇವಾಗ. ಅಕ್ಕಿ ನೋಡಿ ಈ ಬಾಟ್ಲ್ ತುಂಬ ಇತ್ತು, ಅದರಲ್ಲಿ ಮುಕ್ಕಾಲು ಹಾಕ್ಬಿಟ್ಟವನೇ. ನೋಡಿ ಅಕ್ಕಿ ಹಾಕಿದ್ದೀವಿ ಇವಾಗ. ಅದನ್ನ ಇವಾಗ ಸ್ವಲ್ಪ ಕಲಸಿ ಆಮೇಲೆ ನೋಡೋಣ ಏನಾಗುತ್ತೋ. ಇವಾಗ ಇದಕ್ಕೆ ಇಡಬೇಕು, ವಿಜಿಲ್ ಹಾಕಬೇಕು. ವಿಜಿಲ್ ಸೌಂಡ್ ಬರ್ತಾ ಇತ್ತು. ವಿಜಿಲ್ ಸೌಂಡು 3 ವಿಜಿಲ್ ಹಾಕಿದ್ವಿ ನಾವು. 3ನೇ ವಿಜಿಲ್ಲು. ಫೈನಲಿ ಬಿರಿಯಾನಿ, ಎಗ್ ಬಿರಿಯಾನಿ ರೆಡಿ ಆಗೈತೆ. ನೋಡಿ ಓಪನ್ ಮಾಡಿ ಹಂಗೆ. ಗೈಸ್ ಫೈನಲಿ ರೆಡಿ ಆಗಿದೆ. ಯಾವ ಥರ ಇದೆ ಅಂತ. ಓಕೆ, ಥ್ಯಾಂಕ್ ಯು. ಮತ್ತು ತಿನ್ನೋವಾಗ ಟೇಸ್ಟ್ ಮಾಡೋವಾಗ ತೋರಿಸ್ತೀವಿ ಯಾವ ಥರ ಇರುತ್ತೆ ಅಂತ. ಫೈನಲಿ ತಟ್ಟೆ ಒಳಗೆ ಹಾಕ್ಕೊತಾ ಇದ್ದೀವಿ. ನೋಡಿ ನೋಡಿ ತಟ್ಟೆಗೆ ಹಾಕ್ಕೊತಾ ಇದ್ದೀವಿ. ಯಾವ ಥರ ಇದೆ ಟೇಸ್ಟ್ ಮಾಡಿ ಹೇಳ್ತೀವಿ ರೀ. ಹಂಗೆ ಎಗ್ ಬಿರಿಯಾನಿ ಯಾವ ಥರ ಇದೆ? ಸೂಪರ್ ಆಗೈತೆ. ಚೆನ್ನಾಗೈತಾ? ಸಖತ್ತಾಗೈತೆ. ಓಕೆ, ಥ್ಯಾಂಕ್ ಯು ಗೈಸ್. ನಾವು ಇವಾಗ ತಿನ್ನೋಣ ಬನ್ನಿ.